ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂಥ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಎಲ್ಲ ವೀಕ್ಷಕ ಬಾಂಧವರೆಲ್ಲ ಎಲ್ಲರಿಗೂ ನಮಸ್ಕಾರ. ಸೊ 6 ತಿಂಗಳ ನಂತರ ಬರ್ತಾ ಇದ್ದೇನೆ. ನಾನು ಇನ್ನು ಕಂಟಿನ್ಯೂಸ್ ಮಾಡ್ತೇನೆ. ಓಕೆ, ಸಾಕಷ್ಟು ಮಲ್ಟಿಪಲ್ ವಿಚಾರಗಳಲ್ಲಿ ನಾನು ಸ್ಟಕ್ ಆಗಿದ್ದೆ 6 ತಿಂಗಳವರೆಗೆ. ಟೈಮ್ ಇರಲಿಲ್ಲ. ಕೆಲವು ಜಾತಕ ಪರಿಶೀಲನೆ ಬಂದವರು ಕೂಡ ಇದ್ದಾರೆ, ಜಾತಕ ನೋಡೋದಕ್ಕೆ ಇದೆ. ಆ್ಯಂಡ್ ಯಾರಿಗೆ ಹೊಸ ಜಾತಕ ಪರಿಶೀಲನೆ ಬೇಕು, ನೀವು ಕೂಡ ಎನಿ ಟೈಮ್ ಮುಂದೆ ಮೆಸೇಜ್ ಮಾಡಿ. ಹಾಗಿದ್ದಾಗ ಈ ವಿಡಿಯೋದಲ್ಲಿ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರ ನಾವು ಭವಿಷ್ಯವನ್ನು ನೋಡ್ತೇವೆ. ಈ ತಿಂಗಳು ಜುಲೈ 2024. ನಿಮ್ಮದು ಮಿಥುನ ರಾಶಿ ಆದರೂ ಅನ್ವಯ ಆಗುತ್ತೆ, ಮಿಥುನ ಲಗ್ನ ಆದರೂ ಅನ್ವಯ ಆಗುತ್ತೆ. ನಾನಂತೂ 2 ಪ್ರಕಾರ ಕೂಡ ನೋಡ್ತೇನೆ, ನೀವು ಕೂಡ ನೋಡಿ. ಓಕೆ, ಒಂದರಲ್ಲಿ ಕೆಟ್ಟದ್ದು ಒಂದರಲ್ಲಿ ಒಳ್ಳೆದಿದ್ದರೆ ಮಿಕ್ಸ್ಡ್ ಫಲ ಅಂತ ನೀವು ಅನ್ಕೋಬೋದು. ಹಾಗಿದ್ದಾಗ ಈ ತಿಂಗಳಲ್ಲಿ ಯಾವುದೆಲ್ಲ ಗ್ರಹಗಳು ಬದಲಾವಣೆ ಆಗ್ತಾ ಇದೆ, ಸಂಚಾರ ಆಗ್ತಾ ಇದೆ, ಬನ್ನಿ ನಾವು ನೋಡಿ ಬರೋಣ ಒಂದು ಬಾರಿ. ರವಿ 16ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. 12ನೇ ತಾರೀಕು ಕುಜ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬರ್ತಾ ಇದ್ದಾರೆ. ಬುಧ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾ ಇದ್ದಾರೆ. ಇನ್ನು ಶುಕ್ರ 7ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದು ಪ್ರವೇಶ ಆಗುವಂಥದ್ದು. ಇದಿಷ್ಟು ಗ್ರಹಗಳ ಸಂಚಾರ ವಿಚಾರ ಆಯಿತು. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮಿಥುನ ರಾಶಿ, ಮಿಥುನ ಲಗ್ನ. ನಾವು ಮಾಸ ಭವಿಷ್ಯ ತಂದಾಗ ರವಿ, ಕುಜ, ಬುಧ, ಶುಕ್ರ ನಾವು ಯಾವಾಗಲೂ ನೋಡ್ತೇವೆ. ಗುರು ಬಗ್ಗೆ ನಾನು ಇನ್ನೂ ಮಾತಾಡಲಿ. ತುಂಬ ಜನ ವೇಟ್ ಮಾಡ್ತಿದ್ದಾರೆ ಗುರು ಸಂಚಾರ ಬಗ್ಗೆ ಹೇಳಿ ಅಂತ. 2 ಮಂತ್ಸ್ ಆಗಿ ಸಂಚಾರ ಆಗಿಬಿಟ್ಟು ಇನ್ನೂ ವಿಡಿಯೋ ಮಾಡ್ತೇನೆ ನಾನು. ಈ ತಿಂಗಳಲ್ಲಿ ರವಿಯಿಂದ ಪ್ರಾರಂಭ ನಾವು ಮಾಡೋಣ. ರವಿ ಗ್ರಹ ನಿಮ್ಮ 3ನೇ ಅಧಿಪತಿಯಾಗಿ 1ನೇ ಮನೆಯಲ್ಲಿ 16ನೇ ತಾರೀಕುವರೆಗೆ. ಸೊ ರವಿ ಆ್ಯಕ್ಚುಲಿ ಈ ತಿಂಗಳು 16ರವರೆಗೆ ತುಂಬ ಕೆಟ್ಟದ್ದು ಇಲ್ಲ, ತುಂಬ ಒಳ್ಳೆಯದೂ ಇಲ್ಲ. ಏನಿದೆ ನೋಡೋಣ. ಸಣ್ಣ ಪುಟ್ಟ ಪ್ರಯಾಣ ನಿಮಗೆ ಮಾಡುವಂಥದ್ದು ಸಿಗುತ್ತೆ. ಆ್ಯಂಡ್ ಆ ಪ್ರಯಾಣದಿಂದ ನಿಮಗೆ ಆಯಾಸ ಆಗುತ್ತೆ ಅಂತ ಹೇಳುತ್ತೆ. ಓಕೆ, ದ ವಿಯರ್ಡ್ ಥಿಂಗ್, ಬಟ್ ಸ್ಟಿಲ್ ಅದು ನನ್ನ ಇದರಲ್ಲಿ ಬಂತು ರಿಸರ್ಚಲ್ಲಿ. ಸಣ್ಣ ಪುಟ್ಟ ಪ್ರಯಾಣ ಮಾಡ್ತೀರಿ ಆ್ಯಂಡ್ ಪ್ರಯಾಣದಲ್ಲಿ ಆಯಾಸ ಆಗುತ್ತೆ. ಓಕೆ, ಆರೋಗ್ಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಬೇಕು. ಓಕೆ, ಹೀಟ್ ಆಗ್ಬೋದು ಜಾಸ್ತಿ ನಿಮ್ಮ ದೇಹದಲ್ಲಿ. ಓಕೆ, ಇಂಪಾರ್ಟೆಂಟ್. ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ಡೀಡ್, ಸ್ವಲ್ಪ ಪ್ರಭಾವಶಾಲಿ ಕೆಲಸಗಳು ಮಾಡ್ತೀರಿ ಅಂತ ನೀವು ಈ ತಿಂಗಳಲ್ಲಿ. ತಮ್ಮ ತಂಗಿ ನಿಮ್ಗೆ ಯಾರಾದರೂ ಇದ್ದರೆ ಸಪೋರ್ಟ್ ಮಾಡ್ತಾರೆ, ಅಥವಾ ನಿಮ್ಮ ಸೋಷಲ್ ಮೀಡಿಯಾ ಫ್ರೆಂಡ್ ಯಾರಾದರೂ ನಿಮಗೆ ಸಪೋರ್ಟ್ ಮಾಡ್ತಾರೆ ಈ ತಿಂಗಳಲ್ಲಿ. ಓಕೆ, ಯಾವುದಾದ್ರೂ ಕೆಲಸ ಪ್ರಾರಂಭ ಮಾಡಬೇಕು ಅಂತಂದರೆ ಈ ತಿಂಗಳು ಒಳ್ಳೆ ಸಮಯ ನಿಮಗೆ. ಪ್ರಾರಂಭ ಮಾಡಿ ಅಂತಲೇ ನಾನು ಹೇಳ್ತೇನೆ. ಜಾತಕ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಗೋಚಾರ ನೀವು ಎಲ್ಲಿಯಾದರೂ ರಾಶಿ ಭವಿಷ್ಯ ಕೇಳಿಕೊಂಡು ನೀವು ಮೇಜರ್ ಸ್ಟೆಪ್ ಲೈಫ್ ದಯವಿಟ್ಟು ತಗೊಳ್ಬೇಡಿ. ನನ್ನ ಹಂಬಲ್ ರಿಕ್ವೆಸ್ಟ್ ಇದು. ಜಾತಕ ನೀವು ಒಳ್ಳೆ ಜ್ಯೋತಿಷಿಗೆ ತೋರಿಸಿದರೆ ಮಾತ್ರ ಮೇನ್ ಸ್ಟೆಪ್ ತೊಗೋಬೇಕು. ಜ್ಯೋತಿಷರು ನಿಮ್ಗೆ ಒಂದು ವೇಳೆ ಹೇಳಿದರೆ ಓಕೆ ನಿಮ್ಮದು 6 ತಿಂಗಳು ಚೆನ್ನಾಗಿದೆ ಹೇಳಿದರೆ ನಂತರ ನೀವು ಗೋಚಾರ ನೋಡಿಕೊಂಡು ನೀವು ಸ್ಟೆಪ್ ತೊಗೋಬೋದು. ಇಲ್ಲ ದಯವಿಟ್ಟು ತೊಗೋಬೇಡಿ. ಬಟ್ ಪ್ರಾರಂಭ ಮಾಡಲಿಕ್ಕೆ ಒಳ್ಳೆ ಸಮಯ ಈ ತಿಂಗಳು. ಇಫ್ ಜಾತಕ ಸಪೋರ್ಟ್ಸ್, ಜಾತಕ ನಿಮ್ಗೆ ಗೊತ್ತಿರಬೇಕು. ಓಕೆ, ಆ್ಯಂಡ್ ಇದು 16 ತಾರೀಕುವರೆಗೆ ಫಲ. 16 ಆದ ಮೇಲೆ ಸ್ವಲ್ಪ ಖರ್ಚುಗಳು ಬರುತ್ತೆ ಅಂತ ನಿಮಗೆ ಹೇಳುತ್ತೆ. ಖರ್ಚುಗಳು ಬರುತ್ತೆ ಆಯಿತಾ. ಸಂಪಾದನೆ ಆಗುತ್ತಾ, ಅದು ಕೂಡ ಆಗುತ್ತೆ. ಆದರೆ ಮೊದಲು ಖರ್ಚು ಬರುತ್ತೆ. ತಮ್ಮ ತಂಗಿಯಿಂದ ಖರ್ಚು, ನೇಬರಿಂದ ಖರ್ಚು, ಗ್ಯಾಜೆಟ್ಸಿಂದ ಖರ್ಚು, ಮೊಬೈಲ್, ಟಿ ವಿ ಇದಕ್ಕೆಲ್ಲ ಖರ್ಚು. ಪಾಸಿಬಿಲಿಟಿ ಆಫ್ಟರ್ 16th. ಓಕೆ, ಸ್ವಲ್ಪ ಅಸಂತೋಷ ನಿಮಗೆ. ಮೋಸ ಕೂಡ ಆಗ್ಬೋದು ಅಂತ ಈ ತಿಂಗಳಲ್ಲಿ. ಮೋಸ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಬಹಳ ಕೇರ್ಫುಲ್. ಹಠ ಜಾಸ್ತಿ ಇರಬಾರ್ದು, ಕಡಿಮೆ ಇರಬೇಕು ಈ ತಿಂಗಳು. ಬಹಳ ಮುಖ್ಯ. ಓಕೆ, ಆದರೆ ಪಾಸಿಟಿವ್ ಏನಂತಂದರೆ ವರ್ಕ್ ತುಂಬ ಚೆನ್ನಾಗಿ ನೀವು ಹಾರ್ಡ್ ವರ್ಕ್ ಮಾಡ್ತೀರಿ ಸಂಪಾದನೆ ಮಾಡೋದಕ್ಕೆ. ಆ್ಯಂಡ್ ನಿಮಗೆ ಸಂಪಾದನೆ ಬರುತ್ತೆ ಕೂಡ. ಓಕೆ, ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಯಾರೆಲ್ಲ ಹೋಸ್ಟಿಂಗ್, ಆ್ಯಂಕರಿಂಗಲ್ಲಿ ಮಾಡ್ತೀರಿ, ನ್ಯೂಸ್ ರಿಪೋರ್ಟಿಂಗ್, ನಿಮಗೆಲ್ಲ ಒಳ್ಳೆಯದು. ಸಿಂಗರ್ಸ್ಗೆಲ್ಲ ಒಳ್ಳೆಯದು, ಬರೆಯೋರಿಗೆ ಒಳ್ಳೆಯದು, ಕಮಿಷನ್ ಆಗಿರೋರಿಗೆ ಒಳ್ಳೆಯದು, IT ಫೀಲ್ಡ್ ಅವರಿಗೆ ಒಳ್ಳೆಯದು, ಕಂಪ್ಯೂಟರ್ ವರ್ಕ್ ಮಾಡೋರಿಗೆ ಒಳ್ಳೆಯದು. ನಿಮಗೆಲ್ಲ ಬೆನಿಫಿಷಿಯಲ್ ಇದೆ. ಸೋಷಲ್ ಮೀಡಿಯಾ ಎಲ್ಲ ವರ್ಕೊಂಡು ಬೆನಿಫಿಷಿಯಲ್ ಇದೆ, ಎಲ್ಲರಿಗೂ ಇದೆ.
ಬೇರೆಯವರು ಕೂಡ ಸಂಪಾದನೆ ಮಾಡ್ತೀರಿ, ಅದು ಇಲ್ಲದವ್ರು ಕೂಡ, ಬಟ್ ನಿಮಗೆ ಸ್ವಲ್ಪ ಜಾಸ್ತಿನೇ ಪಾಸಿಟಿವ್ ಇದೆ. ಸೊ ಖರ್ಚಾಗೋದು ಹೇಳಿದೆ, ಬಟ್ ನೀವು ಖರ್ಚಾದರೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಿ, ಹಾರ್ಡ್ ವರ್ಕಿಂದ ನೀವು ಮತ್ತೆ ಸಂಪಾದನೆ ಮಾಡ್ತೀರಿ ಅಂತ ಕೂಡ ಈ ತಿಂಗಳು ನಿಮಗೆ ಫಲ ಹೇಳುತ್ತೆ. ಆಯಿತಾ? ಹೌದು, ಹೇಳುತ್ತೆ. ಇಟ್ಸ್ ಗುಡ್. ಇನ್ನು ನಾವು ಕುಜನ ಬಗ್ಗೆ ನೋಡೋಣ. ಇನ್ನು ಕುಜನ ಬಗ್ಗೆ ನಾನು ಹೇಳಬೇಕು. ಕುಜ ನಿಮ್ಮ 11ನೇ ಮತ್ತು 6ನೇ ಅಧಿಪತಿ. ಇದು ಎರಡು ಕೂಡ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಸ್ಥಾನ. ಹಾಗೆ 12ನೇ ತಾರೀಕುವರೆಗೆ ಕುಜ 11ನೇ ಮನೆ ಇರ್ತಾರೆ. ಸೊ 11ವರೆಗೆ ಸಿಕ್ಕಾಪಟ್ಟೆ ಲಾಭ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಫೈನಾನ್ಷಿಯಲಿ ಆ್ಯಕ್ಚುಲಿ. ಓಕೆ, ನಿಮಗೆ 12ರವರೆಗೆ ಕುಜನಿಂದ ತುಂಬ ಲಾಭ ಕಾಣಿಸ್ತಾ ಇದೆ. ಧನ ಪ್ರಾಪ್ತಿ, ರೋಗ ಮುಕ್ತಿ. ರೋಗ ಇದ್ದರೆ ಅದು ಕೂಡ ಮುಕ್ತಿ ಆಗುತ್ತೆ ಬಿಫೋರ್ 12th. ಭೂ ಸಂಪತ್ತು ಪ್ರಾಪ್ತಿ. ಸೊ ಪ್ರಾಪರ್ಟಿಯಿಂದ ಏನಾದರೂ ಬರಲಿಕ್ಕಿದ್ರೆ 12ರ ಒಳಗೆ ಬರುತ್ತೆ. ಅದಕ್ಕೆ ಒಂದು ಪ್ರಯತ್ನ ಮಾಡಲಿಕ್ಕಿದ್ರೂ ಕೂಡ ಅದರ ಒಳಗೇ ಮಾಡಿ ನಾನು ಹೇಳುವಂಥದ್ದು. ಏಕೆಂದರೆ ಬುಧ ನೋಡೋಣ. ಬುಧ ಸಂಪೂರ್ಣ ತಿಂಗಳು ಬೆನಿಫಿಷಿಯಲ್ ಇದ್ದಾರೆ. ಓಕೆ, ಪ್ರಾಪರ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ಬೇಗ ಮಾಡಲಿಕ್ಕಿದ್ರೆ 12ರ ಒಳಗೆ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಿಫೋರ್ 12th ಕೂಡ ಮಾಡ್ಬೋದು. ಹ್ಯೂಜ್ ಗೇನ್ಸ್. ಶತ್ರುವಿಂದ ಕೂಡ ಲಾಭ ಆಗುತ್ತೆ ಅಂತ ನಿಮಗೆ, ನಿಮ್ಮ ಎನಿಮಿಯಿಂದ ಕೂಡ ನಿಮಗೆ ಲಾಭ. ಓಕೆ, ಆ್ಯಂಡ್ ಮತ್ತೇನು ಪ್ರಾಬ್ಲಮ್ ಇಲ್ಲ. ಲ್ಯಾಂಡ್ ಒಳ್ಳೆಯದು ಹೇಳಿದೆ. ಮತ್ತು ಶತ್ರುವಿಂದ ಲಾಭ ಹೇಳಿದೆ. ಇಟ್ಸ್ ಗುಡ್. ಅಂದರೆ ಕೋರ್ಟ್ ಕೇಸ್ ಏನಾದರೂ ಇದ್ದರೆ ಅದರಿಂದ ನಿಮಗೆ ಸ್ವಲ್ಪ ಜಯ ಸಿಗುತ್ತೆ ಹೇಳ್ಬೋದು ಕೇಸಲ್ಲಿ. ಓಕೆ, ಇನ್ನು 12 ಆದ ಮೇಲೆ 12ನೇ ಮನೆಗೆ ಬರುವಂಥದ್ದು ಇದು ಅಷ್ಟು ಒಳ್ಳೆಯದಲ್ಲ. ಸೆಕ್ಷುವಲಿ ಒಳ್ಳೆಯದು. ಓಕೆ, ಸೆಕ್ಷುವಲ್ ಪ್ಲೆಷರಿಗೆ ಒಳ್ಳೆಯದು, ದಟ್ ಈಸ್ ಡಿಫ್ರೆಂಟ್ ಥಿಂಗ್. 12ನೇ ಮನೆಯಲ್ಲಿ ನಿಮಗೆ ಕುಜ ಇದ್ದರೆ, ಬಟ್ ಅದು ಅವಶ್ಯಕತೆ ಇಲ್ಲ ಈಗ. ಖರ್ಚು ಕೂಡ ಬರ್ತೇವೆ. 11ನೇ 12ಗೆ ಬರುವಂಥದ್ದು. ಒಬ್ವಿಯಸ್ಲಿ ನಿಮಗೆ 12ರ ನಂತರ ಖರ್ಚನ್ನು ತೊಗೊಂಡು ಬರ್ತಾರೆ. ಸಂಪಾದನೆ ಬರುತ್ತಾ ಪಾಸಿಬಲ್ ಇದೆ. ಓಕೆ, ಸಂಪಾದನೆ ಬರೋ ಪಾಸಿಬಿಲಿಟಿ ಇದೆ, ಯಾಕಂದರೆ ಬೇರೆ ಗ್ರಹಗಳು ಅಷ್ಟು ನೆಗೆಟಿವ್ ಇಲ್ಲ. ಆದರೆ ಖರ್ಚನ್ನು 12 ಆದ ಮೇಲೆ ನಿಮ್ಮ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಇರುವಂಥದ್ದು. ಎಕ್ಸ್ಪೆನ್ಸ್ ವಿಲ್ ಬಿ ಮೋರ್. ಈಗ ನಿಮಗೆ ಶತ್ರುವಿಂದ ನಷ್ಟ ಆಗುತ್ತೆ. ಶತ್ರುವಿಂದ ಲಾಭ 12ರವರೆಗೆ ಆದರೆ ಶತ್ರುವಿಂದ ನಷ್ಟ 12 ಆದ ಮೇಲೆ ಆಗುತ್ತೆ. ಓಕೆ, ಕೇರ್ಫುಲ್. ಶತ್ರುತ್ವ ಕಟ್ಕೋಬೇಡಿ ಯಾರ ಜೊತೆ ಕೂಡ. ಮತ್ತು ನೀವು ಕಮ್ಬ್ಯಾಕ್ ಮಾಡ್ತೀರಾ. ಆದರೆ ಒಂದು ಬಾರಿ ಸಮಸ್ಯೆ ಅಂತೂ ಆಗುತ್ತೆ. ಶತ್ರು ಜೊತೆಗೆ ಜಾಸ್ತಿ ಒಡನಾಟ ಬೇಡ. 12 ಆದ ಮೇಲೆ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಹೀಟ್ ಆಗುವಂಥ ಸಾಧ್ಯತೆ ಕೂಡ ನಿಮಗೆ 12 ಆದ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಬುಧ ನಿಮ್ಮ 1ನೇ ಮತ್ತು 4ನೇ ಅಧಿಪತಿಯಾಗಿ 2ನೇ ಮನೆಯಲ್ಲಿ. ಅದು ಒಳ್ಳೆಯದ? ಖಂಡಿತ ಒಳ್ಳೆಯದು. 19ರವರೆಗೆ ತುಂಬ ಒಳ್ಳೆಯದು ಸಂಪಾದನೆ ಮಾಡೋದಕ್ಕೆ. ಓಕೆ, ಯಾಕೆಂದರೆ ಫಸ್ಟ್ ಆಫ್ ಆಲ್ ನಿಮಗೆ 12ರವರೆಗೆ ಕುಜ ಪಾಸಿಟಿವ್ ಇದ್ದರೆ 19ರವರೆಗೆ ಬುಧ ಪಾಸಿಟಿವ್ ಇದ್ದರೆ ಯಾವುದಕ್ಕೆ? ಸಂಪಾದನೆಗೆ. ಮತ್ತೆ ಖರ್ಚು ಕೊಡ್ತಾರೆ ನಾನು ಹೇಳಿದೆ, ಬಟ್ ಸ್ಟಿಲ್ ಬುಧ ಇಸ್ ಪಾಸಿಟಿವ್ ಅಂಟಿಲ್ 19 ಫಾರ್ ಫೈನಾನ್ಷಿಯಲಿ. ಧನಲಾಭವನ್ನು ಧನ ಕೊಡ್ತಾರೆ. ಪ್ರಾಪರ್ಟಿಯಿಂದ ಹಣ, ಲ್ಯಾಂಡಿಂದ ಹಣ, ಮನೆಯಿಂದ ಹಣ, ತಾಯಿಯಿಂದ ಹಣ ಎಲ್ಲ ಬರಲಿಕ್ಕಿದ್ರೆ ಬರುತ್ತೆ. ಮನೆಯವರಿಂದ ಹಣ ಬರಲಿಕ್ಕಿದ್ರೆ ಅದು ಕೂಡ ಬರುತ್ತೆ. ಆಲ್ ಗುಡ್, ಏನು ಚಿಂತೆ ಇಲ್ಲ. ವೆರಿ ಗುಡ್, ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಕುಟುಂಬದಲ್ಲಿ ಸುಖ ಇರುತ್ತೆ. ಇನ್ನು 19 ಆದ ಮೇಲೆ ನಿಮಗೆ ಬುಧ ಯಾವ್ದು ಫಲ ಕೊಡ್ತಾರೆ ಅಂತಂದರೆ, ನಿಮ್ಮ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಾರೆ ಬುಧ. ಓಕೆ, ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಾರೆ ಬುಧ 19 ಆದ ಮೇಲೆ. ಸೊ ಅದನ್ನು ಕಳ್ಕೊಬೇಡಿ. ತಮ್ಮ ತಂಗಿ ಮಧ್ಯೆ ಸುಖ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಹೌದು, ಸಿಬ್ಲಿಂಗ್ ಜೊತೆಗೆ ಏನು ಚಿಂತೆ ಇಲ್ಲ ಈ ತಿಂಗಳು. ಸಣ್ಣ ಪುಟ್ಟ ಟ್ರಾವೆಲ್ ಮಾಡುವಂಥದ್ದು. ಟ್ರಾವೆಲ್ ನಾನು ಆಗಲೇ ರವಿಯಿಂದ ಕೂಡ ಹೇಳಿದೆ, ಸಣ್ಣ ಪುಟ್ಟ ಪ್ರಯಾಣ ಸಿಗ್ಬೋದು ಅಂತ. ಸೊ ನಿಮಗೆ ಸಣ್ಣ ಪುಟ್ಟ ಟ್ರಾವೆಲ್ ಮಾಡೋದು ಸಿಗುತ್ತೆ. ಫೇಮ್ ಕೂಡ ಸಿಗುತ್ತೆ ಬುಧನಿಂದ. ಸೊ ಬುಧನಿಂದ ಏನು ಅಂತಹ ದೊಡ್ಡ ನಿಮಗೆ ಸಮಸ್ಯೆ ಅಂತೂ ಈ ತಿಂಗಳು ಆಗೋದಿಲ್ಲ. ಇನ್ನು ಶುಕ್ರ ನಿಮ್ಮದು 12ನೇ ಮತ್ತು 5ನೇ ಅಧಿಪತಿಯಾಗಿ 2ನೇ ಮನೆಯಲ್ಲಿ. ಇಲ್ಲಿ ಕೂಡ ಮಿಕ್ಸ್ಡ್ ಫಲ. ಓಕೆ, 7ನೇ ತಾರೀಕು ಈ ಶುಕ್ರನ ಫಲ ನಾನು 7ನೇ ತಾರೀಕು ನಂತರ ಹೇಳ್ತಿದ್ದೇನೆ. ಯಾಕೆಂದರೆ ನಾನು ವೀಡಿಯೋ ಮಾಡುವಾಗಲೇ 3-4 ತಾರೀಕು ಆಗುತ್ತೆ. ಆಫ್ಟರ್ 7th ನಾನು ಈಗ ಹೇಳೋ ಶುಕ್ರನ ಫಲ ಅನ್ವಯ ಆಗೋದು.
ಖರ್ಚು ಕೊಡುತ್ತೆ, ಹೌದಾ? ಯಾಕಂದರೆ 12ನೇ ಅಧಿಪತಿ 2ಕ್ಕೆ ಬರುವಂಥದ್ದು ಎಕ್ಸ್ಪೆನ್ಸ್ ಕೊಟ್ಟೇ ಕೊಡುತ್ತೆ, ಅದು ಇದೇ ಇರುತ್ತೆ. ಸಂಪಾದನೆ ಬುಧ ಕೊಡ್ತಾರೆ 19ರವರೆಗೆ. ನನ್ನ ಪ್ರಕಾರ ಒಂದು 19ನೇ ತಾರೀಕುವರೆಗೆ ಫೈನಾನ್ಷಿಯಲ್ ನೀವೇನು ಚಿಂತೆ ಮಾಡೋದು ಬೇಡ. ಎಸ್ಪೆಷಲ್ 19th ವರೆಗೆ 19ರವರೆಗೆ ಜಾಸ್ತಿ ಚಿಂತೆ ಬೇಡ ಹಣದ ಬಗ್ಗೆ. ನಂತರ ಸ್ವಲ್ಪ ಕೇರ್ಫುಲ್ಲಾಗಿ, 19 ಆದ ಮೇಲೆ ಕೇರ್ಫುಲ್ಲಾಗಿ ಹಣದ ಬಗ್ಗೆ, ಆಯಿತಾ? ಆ್ಯಂಡ್ ಖರ್ಚು ನಿಮಗೆ ಶುಕ್ರ ಕೊಟ್ಟರೂ ಕೂಡ ನಿಮ್ಮ ಸ್ವಂತ ಪ್ಲ್ಯಾನಿಂಗ್ ಎಂದು ಸ್ವಲ್ಪ ಸ್ವಂತ ಪ್ಲ್ಯಾನಿಂಗ್ ಎಂದು ಸ್ವಲ್ಪ ತಲೆ ಖರ್ಚು ಮಾಡೋದ್ರಿಂದ ಹಣವನ್ನು ನೀವು ಉಳಿತಾಯ ಮಾಡ್ಬೋದು ಅಥವಾ ಹೊಸ ಹಣವನ್ನು ಸಂಪಾದನೆ ಮಾಡ್ಬೋದು ಅಂತ ಕೂಡ ಇದೆ, ಅದು ಕೂಡ ಹೇಳ್ತಾ ಇದೆ. ಓಕೆ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದು. ಐಡಿಯಾಸ್ ಟು ಜನ್ರೇಟ್ ವೆಲ್ತ್ ನಿಮಗೆ ಬರುತ್ತೆ. ಅಂದರೆ ಸಂಪಾದನೆ ಮಾಡೋದಕ್ಕೆ ಯಾವ ರೀತಿ ನೀವು ತಲೆ ಉಪಯೋಗ ಮಾಡಿದರೆ ನಿಮಗೆ ಸಂಪಾದನೆ ಮಾಡ್ಬೋದು ಅನ್ನುವಂತಹ ನಿಮಗೆ ಪ್ಲ್ಯಾನ್ ಏನಿದೆ ಈ ಸಮಯದಲ್ಲಿ ಬರುತ್ತೆ. ಓಕೆ, 7ನೇ ತಾರೀಕು ನಂತರ ಬರುತ್ತೆ. ಆ್ಯಕ್ಚುಲಿ 2ರ ಶುಕ್ರ ಒಳ್ಳೆಯದು. ಓಕೆ, ಸೆಕೆಂಡ್ ಹೌಸಲ್ಲಿ ಫೈನಾನ್ಷಿಯಲಿ ಒಳ್ಳೆಯದು ಕೊಡ್ತಾರೆ. ಫೈನಾನ್ಷಿಯಲ್ ಗೇನ್ಸ್ ಅಂತೂ ಇದ್ದೇ. ಆದರೆ ಶುಕ್ರ ಸೆಕೆಂಡ್ ಹೌಸಲ್ಲಿ ಫಲ ಕೊಡ್ತಾರೆ, ಹೌದು. ಆದರೆ ಡ್ಯೂ ಟು ಶುಕ್ರ ಬಿಂಗ್ 12th ಲಾರ್ಡ್, ಹಿ ವಿಲ್ ಆಲ್ಸೋ ಗೆಟ್ ಯು ದ ಎಕ್ಸ್ಪೆನ್ಸಸ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮನೆಗೇ ಖರ್ಚಾಗುತ್ತೆ, ಕುಟುಂಬದವ್ರಿಗೆ ಖರ್ಚಾಗುತ್ತೆ, ನಾಟ್ ಫಾರ್ ಅದರ್ಸ್. ಮನೆಗೆ ಅಥವಾ ಕುಟುಂಬದವ್ರಿಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಈ ವಿಚಾರ ಬಗ್ಗೆ. ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ದೆನ್ ಏನು ಚಿಂತೆ ಇಲ್ಲ, ಗಮನ ವಹಿಸಿ. ಆಲ್ಮೋಸ್ಟ್ ಎಲ್ಲ ನಾನು ಹೇಳಿದೆ ಏನಾದ್ರು ಗಮನ ವಹಿಸಬೇಕು ಅಂತ, ಹಾಗಾಗಿ ನೋಡ್ಕೊಳ್ಳಿ. ಓಕೆ, ಇದಿಷ್ಟು ಜನರ ಫಲ, ಜಾತಕ ಫಲ ಅಲ್ಲ. ನಿಮಗೆ ಜಾತಕ ಸಂಪೂರ್ಣ ನೋಡಿ ಎಲ್ಲ ವಿಚಾರ ನಿಮಗೆ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂತಹ ವಾಟ್ಸಪ್ ನಂಬರ್ ಏನಿದೆ ಅದಕ್ಕೆ ವಾಟ್ಸಪ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಜಾತಕ ನೋಡ್ಕೊಂಡು ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವೀಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ. ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜಯ ಭದ್ರಕಾಳಿ.